ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರಂಜು. ಮೊದಲನೇದಾಗಿ ಯಾರ್ಯಾರು ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ಈಸಿ ಆ್ಯಂಡ್ ಸೂಪರ್ ಟೇಸ್ಟಿ ಆಗಿರುವಂತಹ ಒಂದು ಎಗ್ ಕರಿ ಮಾಡೋಣ ಅಂತ. ಮೊದಲನೇದಾಗಿ ಇಲ್ಲಿ ನಾನು ಮೊಟ್ಟೆಗಳೆಲ್ಲ ಬೇಯಿಸ್ಕೊಂಡು ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಅದನ್ನು ಲೈಟಾಗಿ ಮೊಟ್ಟೆಗಳ ಮೇಲ್ಗಡೆ ಚಾಕುವಿಂದ ಈ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ. ಏನಕ್ಕೆ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ. ಅದಾದಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಳ್ಳಿ. ಆ ಬಾಣಲೆ ಇಟ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಾದ್ಮೇಲೆ ಅದಕ್ಕೆ ನಾವು ಬಾಯ್ಲ್ ಮಾಡಿ ಕಟ್ ಮಾಡಿ ಇಟ್ಕೊಟ್ಟಿರುವಂತಹ ಮೊಟ್ಟೆಗಳೆಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಅದು ಬ್ರೌನಿಷ್ ಕಲರ್ ಬರಬೇಕು, ಅಲ್ಲಿ ತನಕ ಅದನ್ನು ಫ್ರೈ ಮಾಡಿ. ಸೊ ಅದು ಸ್ವಲ್ಪ ಬ್ರೌನಿಷ್ ಕಲರ್ ಬಂದಮೇಲೆ ಸ್ವಲ್ಪ ಫ್ರೈ ಆಗಿದೆ ಅಂತ ಅದನ್ನು ಇವಾಗ ಬಾಣಲೆಯಿಂದ ಸಪ್ರೇಟ್ ಮಾಡಿ ಅದನ್ನು ಬೇರೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇವಾಗ ಅದೇ ಬಾಣಲೆಗೆ ಎಣ್ಣೆ ಇರೋದಕ್ಕೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕೊಳ್ಳೋಣ. ಆ ಬೆಳ್ಳುಳ್ಳಿ ಸ್ವಲ್ಪ ಫ್ಲೇವರ್ ಬಿಡೋ ತನಕ ಒಂದೆರಡು ಸಾರಿ ಮಿಕ್ಸ್ ಮಾಡೋಣ, ಫ್ರೈ ಮಾಡ್ತಾ ಇರೋಣ. ಅದೆಲ್ಲ ಆದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿರುತ್ತೆ. ಆವಾಗ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಅದಕ್ಕೆ ಹಾಕಬೇಕು. ನೀವು ಈರುಳ್ಳಿನ ಪ್ರಮಾಣನ ಜಾಸ್ತಿ ಮಾಡ್ಕೋಬೋದು. ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಈರುಳ್ಳಿ ಪ್ರಮಾಣನ ಜಾಸ್ತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಅಲ್ಲಿ ಈರುಳ್ಳಿ ಬೇಯೋ ತನಕ ಒಂದು ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 1.5 ಟೀ ಸ್ಪೂನ್ ಖಾರದ ಪುಡಿ, 1.5 ಟೀ ಸ್ಪೂನ್ ಧನಿಯಾ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ, ಹಾಗೇ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸರಿ ಡ್ರೈ ಮಿಕ್ಸ್ ಮಾಡಾದಮೇಲೆ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಅದನ್ನ ಮಿಕ್ಸ್ ಮಾಡಬೇಕು. ಅದನ್ನು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಗಂಟು ಕಟ್ಟಿಬಿಡುತ್ತೆ. ಗಂಟು ಕಟ್ಟಿದ್ರೆ ಚೆನ್ನಾಗಿರಲ್ಲ. ಸೊ ಮಧ್ಯೆ ಸ್ವಲ್ಪ ನೀರು ಹಾಕ್ಕೊತ ಮಿಕ್ಸ್ ಮಾಡಿ ಅದು ಸ್ವಲ್ಪ ನೀರಿನ ರೀತಿ ಅದಕ್ಕೆ ಬರಬೇಕು, ನೀರು ರೀತಿಯೇ ಇರಬೇಕು. ಆ ರೀತಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ನೋಡಿ ಬೇಕಾದರೆ ವೀಡಿಯೋದಲ್ಲಿ ಈ ರೀತಿ ಕಾಣಿಸ್ತಿದೆಯಲ್ಲ, ಈ ರೀತಿ ನೀರು ಥರನೇ ಇರಬೇಕು. ಅದಾದಮೇಲೆ ಈ ಕಡೆ ಈರುಳ್ಳಿ ಅರ್ಧ ಸ್ವಲ್ಪ ಬೆಂದಿರುತ್ತೆ. ಸೊ ಅಲ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇನ್ನೊಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. 5 ಮಿನಿಟ್ಸ್ ಆದಮೇಲೆ ನೀರೆಲ್ಲ ಹಿಂಗೋಗಿರುತ್ತೆ. ಆವಾಗ ಈ ರೀತಿ ಡ್ರೈ ಆಗಿರುತ್ತೆ ಈರುಳ್ಳಿ. ಆ ಟೈಮಲ್ಲಿ ಸ್ವಲ್ಪ ಟೊಮೊಟೊನ ಹೆಚ್ಚಿಟ್ಕೊಂಡಿರ್ತೀವಿ, ಆ ಟೊಮೊಟೊನ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಕೂಡ ಒಂದು 5 to 10 ಮಿನಿಟ್ಸ್ ಬೇಯೋದಕ್ಕೆ ಬಿಡೋಣ. 5 to 10 ಮಿನಿಟ್ಸ್ ಆಗಿದೆ. ಇವಾಗ ನಾವು ಆವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ದಂತಹ ಖಾರದ ಪುಡಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಂಥ ಮಿಕ್ಸ್ಚರ್ನ ಇವಾಗ ಅಲ್ಲಿಗೆ ಹಾಕೋಣ. ಅಲ್ಲಿಗೆ ಸ್ವಲ್ಪ ಹಾಕಿ ಅದನ್ನು ಕೂಡ ಒಂದು 5 ಮಿನಿಟ್ಸ್ ಮಿಕ್ಸ್ ಮಾಡೋಣ. ಆ ಗ್ರೇವಿ ಎಲ್ಲ ಸ್ವಲ್ಪ ಬೇಯಬೇಕು, ಯಾಕಂದರೆ ಎಲ್ಲ ಹಸಿ ಪದಾರ್ಥಗಳಾಗಿರೋದ್ರಿಂದ ಅದು ಸ್ವಲ್ಪ ಹೊತ್ತು ಗ್ರೇವಿನಲ್ಲೇ ಬೇಯಬೇಕು. ಅದೆಲ್ಲ ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದೇ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದು ಎರಡು ಸ್ವಲ್ಪ ಬೆಂದು ಅದು ಗ್ರೇವಿ ಟೈಪ್ಗೆ ಬರಬೇಕು. ಅಲ್ಲಿ ತನಕ ಅದನ್ನು ಬೇಯಿಸೋಣ ಒಂದು ಸ್ವಲ್ಪ ಹೊತ್ತು. ಒಂದು 5 ಮಿನಿಟ್ಸ್ ಆದಮೇಲೆ ಅದನ್ನು ಓಪನ್ ಮಾಡಿ ಮತ್ತು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನಾವು ಆವಾಗಲೇ ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊಂಡಿದ್ದಂತಹ ಬೇಯಿಸಿರೋ ಮೊಟ್ಟೆನ ಈ ಗ್ರೇವಿ ಒಳಗಡೆ ಹಾಕಬೇಕು. ಈ ಗ್ರೇವಿ ಒಳಗಡೆ ಹಾಕಿ ಅದನ್ನು ಇನ್ನೊಂದ್ಸಲ ಮಿಕ್ಸ್ ಮಾಡಬೇಕು. ನೀಟಾಗಿ ಆ ಫ್ಲೇವರ್ ಆ ಕರಿ ಎಲ್ಲ ಮೊಟ್ಟೆ ಒಳಗಡೆ ಸ್ವಲ್ಪ ಇಳಿಬೇಕು. ಅದಕ್ಕೋಸ್ಕರ ಒಂದು 5 to 10 ಮಿನಿಟ್ಸ್ ಮುಚ್ಚಿ ಒಂದು 5 ಮಿನಿಟ್ಸ್ ಮತ್ತು ಬೇಯಿಸೋಣ ಅದನ್ನು. ನೋಡಿ ಇವಾಗ ಒಂದು 5 ಮಿನಿಟ್ಸ್ ಆಗಿದೆ. ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೋದು. ಇದ್ರ ಮೇಲೆ ಗಾರ್ನಿಷ್ಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರ್ಸ್ಕೊಂಡ್ರೆ ಮುಗೀತು. ಇಷ್ಟೇ ರೆಸಿಪಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ, ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.